ನೀಟ್ ಪೇಪರ್ ಲೀಕ್ ಆಗಿ ದೇಶಾದ್ಯಂತ ಸ್ಟೂಡೆಂಟ್ಗಳು ಪ್ರತಿಭಟನೆ ಮಾಡ್ತಾರದ ಬಗ್ಗೆ ಎಲ್ಲರಿಗೂ ಗೊತ್ತು. ಎಲ್ಲರೂ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಗಳು ಅಲ್ಲೂ ರಾಜ್ಯಗಳಲ್ಲೂ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಗಳು ಪ್ರತಿಭಟನೆ. ಬಟ್ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೋಗಲ್ಲ. ಮಾತಾಡಿದ್ರೆ ಅವರು ಆ್ಯಂಟಿ ಇಂಡಿಯನ್ ಟೆರರಿಸ್ಟ್ಗಳು, ಆ ಸಂಘಟನೆ ಈ ಸಂಘಟನೆಗಳು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಬಿಟ್ಟು ಸ್ವಲ್ಪ ಅಂಧ ಭಕ್ತಿ ಪೀಪಲ್ಗಳಿಗೆ ಸ್ವಲ್ಪ ಚೂರು ಹಳೆ ವಿಷಯಗಳ ಬಗ್ಗೆ ಜ್ಞಾಪಿಸೋಣ. ಈ ಅಂಧಭಕ್ತಿ ಜನಗಳ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ, ಅದರಲ್ಲಿ ಕಾಂಟೆಂಟ್ ಕ್ರಿಯೇಟರ್ಗಳು ಸ್ವಲ್ಪ ಯಾರಪ್ಪ ಅವ್ರಗಳ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ, ಇದೇ ಜಂತರ್ ಮಂತ್ರಲ್ಲಿ ಒಲಿಂಪಿಕ್ ಮೆಡಲಿಸ್ಟ್ಗಳು ಪ್ರೊಟೆಸ್ಟ್ ಮಾಡಿದ್ರು. ನಮಗೆ ಸೆಕ್ಸ್ ಅರೇಂಜ್ಮೆಂಟ್ ಆಗಿದೆ, ನಾವು ಮಾಡಲ್ಲ, ನಾವು ನಮ್ಗೆ ಮೆಡಲು ಬೇಡ ನಮಗೆ ಅಂತ ಪ್ರೊಟೆಸ್ಟ್ ಮಾಡಿದಾಗ ಕೂಡ ಇವ್ರು ಹೆಂಗಿದ್ರು ಅಂದರೆ, ಮಾತೇ ಇಲ್ಲ. ಅದೇ ರೈತರುಗಳು ಪ್ರೊಟೆಸ್ಟ್ ಮಾಡಿದ್ರು ಇದೇ ಗೌರ್ಮೆಂಟ್ ಮೇಲೆ. ಅವಾಗಲೂ ಕೂಡ ಇವ್ರು ಹೆಂಗಿದ್ರು ಅಂದರೆ, ಮಾತೇ ಇಲ್ಲ. ನೀಟ್ ಪೇಪರ್ ಲೀಕ್ ಆದಾಗಲೂ ಕೂಡ ಇವ್ರುಗಳು ಹೆಂಗಿದ್ರು ಅಂದರೆ, ಮಾತೇ ಇಲ್ಲ. ಆದರೆ ಯಾವಾಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ರೆಸೊಲ್ಯೂಷನ್ ಮಾಡಿದ್ರು, ಅವಾಗ ಯಾವಾಗ ಜನಗಳೆಲ್ಲ ಆ ಕಡೆ ಒಲವು ತೋರಿಸಿದ್ರು, ಅವಾಗ ಇವ್ರುಗಳು ಬಗ್ಗೆ ಅಟ್ಲೀಸ್ಟ್ ತಪ್ಪು ಮಾಡಿದಾಗ ಅವ್ರ ಬಗ್ಗೆ ಮಾತಾಡಬೇಕು. ಇಲ್ಲಿ ಯಾವುದೇ ಗೌರ್ಮೆಂಟ್ಗಳ ಬಗ್ಗೆ ಸಪೋರ್ಟ್ ಮಾಡಿ ನಿಮ್ಮಂತ ಹೇಳ್ತಾ ಇಲ್ಲ. ಇದೇ ನೀವುಗಳು ಗೌರ್ಮೆಂಟು ಕಾಂಗ್ರೆಸ್ ಕಡೆಯಿಂದ ಏನಾದ್ರು ತಪ್ಪಾಗ್ಬಿಟ್ರೆ ಮಾತ್ರ ಎತ್ತಾಡ್ತೀರಾ. ಅದೇ ನೀವು ಯಾಕೆ BJP ಕಡೆಯಿಂದ ಏನೋ ತಪ್ಪಾದ್ರೂ ಕೂಡ ಏನೂ ಮಾತಾಡಲ್ಲ? ಧರ್ಮ ತತ್ತಿದೆ ಸೆಂಟ್ರಲ್ಲಿ, ಧರ್ಮ ಎಂತ ತತ್ತೀರಾ? ಈಗ BJP ಅವರು ನೀನು ತಪ್ಪೇ ಮಾಡಲ್ಲ, ಮಾಡಿದಾಗ ಪ್ರಶ್ನೆ ಮಾಡಬೇಕು. ಆ ಪಾರ್ಟಿ ಆಗಲಿ ಈ ಪಾರ್ಟಿ ಆಗಲಿ ಪ್ರಶ್ನೆ ಮಾಡಿದಾಗ್ಲೇ ಸರಿಯಾಗೋದವರು. ಈ ಮೂರು ಸಲ ಕೂಡ ಜನರು ಅವರು ಆಯ್ದ ಅನ್ಯಾಯಗಳ ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ರು ಕೂಡ ಪ್ರತಿ ಸಲನೂ ಆ್ಯಂಟಿ ಇಂಡಿಯನ್, ಆ ಪಾರ್ಟಿಯಿಂದ ಫಂಡಿಂಗ್ ಬರ್ತದೆ, ಈ ಪಾರ್ಟಿಯಿಂದ ಫಂಡಿಂಗ್ ಬರ್ತದೆ ಅಂತ ಅಂಧ ಭಕ್ತಿಗಳು ಜನಗಳು ಹೇಳ್ಕೊಂಡೇ ಬಂದ್ಬಿಟ್ರು. ಮೊನ್ನೆನೂ ಕೂಡ ಸ್ಟೂಡೆಂಟ್ಗಳ ಮೇಲೆ ಲಾಠಿ ಚಾರ್ಜ್ ಆಗಿರೋ ಬಗ್ಗೆ ಕೂಡ ಆಗಿದೆ ಒಳ್ಳೆಯದು ಅಂತ ಹೇಳ್ತಾರೆ. ಅಲ್ಲಿ ಹೆಣ್ಮಕ್ಳನ್ನ ಕಪಾಳ ಕೊಡ್ದು ಅವ್ರ ಪ್ರೈವೇಟ್ ಪಾರ್ಟ್ಸ್ಗೆಲ್ಲ ಹೊಡೆದು ಪೊಲೀಸವರು ನಗ್ತಾರೆ. ಆದರೆ ಎಷ್ಟೊಂದು ಜನ ಪೊಲೀಸವರೇ ಅಲ್ಲ ಅದರಲ್ಲಿ. ಸುಮ್ಮನೆ ಇವು ಗುಂಡಗಳನ್ನ ಕರೆಸ್ಕೊಂಡು ಲಾಠಿಗಳು ಇಟ್ಕೊಂಡು ಮುಖ ಮುಚ್ಕೊಂಡು ಬಂದು ಸ್ಟೂಡೆಂಟ್ಗಳು ಅಲ್ಲೇನು ಮಾಡೋಕ್ಕೆ ಬಂದಿದ್ದಾರೆ. ಬಟ್ ಅದೇ ಸ್ಟೂಡೆಂಟ್ಗಳು ಬಿಡ್ತಾರಾ? ಎಷ್ಟು ಅಂತ ಸೇರಿಸ್ಕೊತಾರೆ, ಹೊಡ್ಸ್ಕೊತಾರೆ. ಕೊನೆಗೆ ತಿರುಗಿ ಬಿಟ್ರಪ್ಪ ಎಲ್ಲರಿಗೂ.